ಜಾಸ್ತಿ ನೀವು ಪ್ರೀತಿಯಿಂದ ಮಾಡಿ ಬಡಿಸುವಂತ ಅಡಿಗೆ, ಬಿಕಾಸ್ ನೀವು ಕೆಲವೊಂದು ಉದಾಹರಣೆ ಕೊಟ್ಟಾಗ ಜಾಸ್ತಿ ಊಟಕ್ಕೆ ಮತ್ತೆ ಅಡಿಗೆಗೆ ರಿಲೇಟ್ ಮಾಡಿದ್ದೆ. ಸೊ ನಿಮ್ಮ ಏನ್ ರಿಲೇಟ್ ಮಾಡಿದ್ದೆ ಅಂದ್ರೆ ಇವಾಗ ಹೇಳಿದಂತ ಮಾತಂದ್ರೆ ಅಡಿಗೆಗೆ ರಿಲೇಟ್ ಮಾಡ್ತೀರಾ ಕೆಲವೊಂದು ಮಾತು. ಬಿರಿಯಾನಿ ಚೆನ್ನಾಗಿ ಕೊಟ್ರೆ ತುಂಬಾ ಚೆನ್ನಾಗಿ ಜನ ಇಷ್ಟಪಡ್ತಾರೆ ಅಂತ ಮಾಡಿದ್ರು. ಅಲ್ಲ, ಟೇಸ್ಟ್ ಹುಡುಕಿ ನೀವು ಹೋಟ್ಲ್ ಎಷ್ಟೇ ದೂರ ಇರ್ಲಿ ಹೋಯ್ತೀರಾ, ಹೌದು, ದುಡ್ಡು ನೋಡಲ್ಲ, ಜಾಗ ದೂರ, ಪೆಟ್ರೋಲು ಇಲ್ಲ, ಎಷ್ಟೊತ್ತಲ್ಲಾರು ತರ್ಸ್ಕತ್ತೀರಿ. ಯಾಕೆ? ರುಚಿಗೆ. ನಿಮ್ ಕೈಯಾರ ಬಡಿಸುವಂತ ಒಂದು ಫೇವರೇಟ್ ಅಲ್ಲ ಇದು ಕಂಪ್ಲೀಟ್ ಮಾಡ್ತೀನಿ ಪ್ರಶ್ನೆ. ಅದೇ ತರ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಎಷ್ಟೊತ್ತಾರ ಆಗ್ಲಿ ಎಲ್ಲೋ ಕೆಲಸ ಬಿಟ್ಟು, ಆಮೇಲೆ ನಮ್ಮಲ್ಲಿ ಇನ್ನೊಂದು ಅಭ್ಯಾಸ ಇದೆ, ಅದೊಂದು ಕ್ವಾಲಿಟಿ ರೂಢಿಸ್ಕೋಬೇಕು. ಹೆಂಗೇಳಿ, ಈಗ ನಾವು ಎಷ್ಟೊತ್ತಾದ್ರಾಗ್ಲಿ ಅದೇನೋ ಒಂದು ರೂಢಿ ಮಾಡ್ಕೊಂಡಿರ್ತೀವಲ್ಲ, ಹಂಗೆ ಸಿನಿಮಾನ ಒಂದು ನಾವೆಲ್ಲರೂ ಸೇರಿ ರೂಢಿ ಮಾಡ್ಕೋಬೇಕು. ನಮ್ಮ ಅಳಿಯ ಇದ್ದಾರೆ ಆಂಧ್ರದವರು, ಅವರು ತುಂಬಾ ಬ್ಯುಸಿ ಇರ್ತಾರೆ. ರಾತ್ರಿ 12 ಗಂಟೆಗಾರ ಅವ್ರ ಭಾಷೆ ಸಿನಿಮಾ ಬಂದ್ರೆ ಹೋಗಿ ನೋಡ್ಬಿಡ್ತಾರೆ. ಅಂದ್ರೆ ಆ ತರ ಟೈಮ್ ಕೊಡ್ತಾರೆ. ಆಂಧ್ರದವರು ಈ ಬೇರೆಯವರೆಲ್ಲ ನಾವು ಕನ್ನಡದವ್ರು ಅದು ರೂಢಿಸ್ಕೊಂಡಿಲ್ಲ. ಸೊ ನಿಮ್ಮ ಕೈಯಾರ ತುಂಬಾನೇ ಸ್ಪೆಷಲ್ ಆಗಿ ಮಾಡಿ ಬಡಿಸುವಂತ ಫುಡ್ ಎಷ್ಟು ಸರಿಗೆ ಇಷ್ಟ ಆಗುವಂಥದ್ದು? ಅವ್ನಿಗೆ ಎಲ್ಲ ಇಷ್ಟ ನಾನು ಮಾಡೋದು. ಬಟ್ ಆದರೆ ಚಿತ್ರಾನ್ನ ಅವನಿಗೆ ತುಂಬ ವೆರೈಟಿ ಚಿತ್ರಾನ್ನಗಳು ಮಾಡ್ತೀನಿ. ಅದರಲ್ಲಿ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಸಾಸಿವೆ ಚಿತ್ರಾನ್ನ, ಲೆಮನ್ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಹುಳಿ ಆ್ಯಂಡ್ ಹುಣಸೆ ಹಣ್ಣು ಹಾಕಿ ನಮ್ಮ ಹಳ್ಳಿ ಕಡೆ ಒಂದು ಮಾಡ್ತಾರೆ. ಆ ಥರ ಎಲ್ಲ ಬಾತ್ಗಳು, ಗೀ ರೈಸ್ಗಳು ಎಲ್ಲ ತಿಂತಾನೆ. ಬಟ್ ಅವನಿಗೆ ಎಲ್ಲ ನಾವು ಮಾಡೋ ಅಡುಗೆ ಎಲ್ಲ ಇಷ್ಟ. ಬಟ್ ಬಿರಿಯಾನಿನೂ ತಿಂತಾನೆ, ಚಿಕನ್ ಫ್ರೈ ಒಂದು ಇಷ್ಟ ಅವನಿಗೆ, ನಾನು ಮಾಡ್ತೀನಿ. ಆ ಥರದ್ದೆಲ್ಲ ಇಷ್ಟ ಅವನಿಗೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂತಾನೆ. ಬಟ್ ನಂಗೆ ಈಗ ತುಂಬ ದಿನ ಆಯ್ತು ಅವ್ನು ಡಯಟ್ ಫುಡ್ ತಿಂತಾನೆ. ಈಗ ಏನು ಇಷ್ಟನೋ ಗೊತ್ತಿಲ್ಲ.